ಅಂತ ನೋಡ್ಕೊಳ್ಳುವ. ಚೆನ್ನಾಗಿರ್ತದೆ. ಮಾವಿನ ಸೀಸನ್ ಉಂಟು ಈಗ, ಅದಕ್ಕೆ ಸೀಕರ್ಣಿ ಕೂಡ ಬಿಳಿ ಹೋಳಿಗೆ ಮಾಡಿದರೆ ತಿನ್ನಲಿಕ್ಕೆ ಕೂಡ ರುಚಿಯಾಗಿರ್ತದೆ. ಮಾಡೋದು ಹೇಗೆ ಅಂತ ನೋಡುವ. ಅದಕ್ಕಿಂತ ಮೊದಲು ನನ್ನ ಚಾನಲ್ ಯಾರ್ಯಾರೆಲ್ಲ ನೋಡ್ತಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಹೆಚ್ಚೆಚ್ಚು. ಬನ್ನಿ ಮಾಡೋದು ಹೇಗೆ ಅಂತ ನೋಡುವ. ಈಗ ಫಸ್ಟಿಗೆ ಹಿಟ್ಟು ಕಲಿಸಿಟ್ಕೊಂಡ್ಬಿಡುವ. ಹಿಟ್ಟು ನೆನೀತೈತೆ ಅಷ್ಟೇ. ಹೂರಣ ಎಲ್ಲ ರೆಡಿ ಮಾಡಿರ್ತೀವಿ. 1 ಕಪ್ ಮೈದಾ ಹಿಟ್ಟು ಹಾಕಿದ್ದೀನಿ, 1 ಕಪ್ ಗೋಧಿ ಹಿಟ್ಟು ಹಾಕ್ತೀನಿ. 1 ಕಪ್ ಮೈದಾ ಹಾಕಿದ್ದೀನಿ, 1 ಕಪ್ಪು ಗೋಧಿ ಹಿಟ್ಟು ಜರಡಿ ಮಾಡಿ ತೊಗೊಳ್ತೀನಿ. ಮನೆಯಲ್ಲೇ ಮಾಡಿಸಿದ್ದು. ಸ್ವಲ್ಪ ಜರಡಿ ಮಾಡಿದರೆ ಒಳ್ಳೇದಲ್ವ, ಅದಕ್ಕೆ ಒಳ್ಳೇದು ಜರಡಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಜರಡಿ ಮಾಡಿ ಇಟ್ಕೊಂಡಾಯಿತು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. ಹಾಕ್ಕೊಂಡು ನೀರು ಹಾಕಿ, ಸ್ವಲ್ಪ ನೀರು ಹಾಕಿ, ಜಾಸ್ತಿ ಮೆತ್ತಗಲ್ಲ ಜಾಸ್ತಿ ಗಟ್ಟಿ ಅಲ್ಲ, ಅದಕ್ಕೆ ಕಲಸ್ಕೊಳ್ಳುವ. ಸ್ವಲ್ಪ ನೀರು ಹಾಕಿ ನೋಡಿ ಕಲಸಿ. ಮತ್ತು ಒಂದೇ ಸಲ ನೀರು ಹಾಕಿದರೆ ಜಾಸ್ತಿ ಅಳ್ಕಾಗ್ಬೋದು. ಕಲಸುವ. ಈಗ ಹಿಟ್ಟು ಹದ ಕಲಸಿದ್ದೀನಿ. ಈಗ ನೆನಿಲಿ ಇದು ಮುಚ್ಚಿಟ್ಬಿಡುವ. ಹೂರಣ ಮಾಡ್ಕೊಳ್ಳೋಕ್ಕೆ ಈ ಕಪ್ಪಲ್ಲೇ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಈ ತಟ್ಟೆಗೆ ಹಾಕ್ಕೊಂಡು ಇದೇ ಕಪ್ಪಲ್ಲೇ 2 ಕಪ್ ನೀರು ಹಾಕ್ಕೊಳ್ಳುವ. ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ 2 ಕಪ್ ನೀರು ಹಾಕ್ಕೊಂಡ್ರೆ ಸರಿ ಆಗ್ತದೆ ಹೂರಣ. ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ 2 ಕಪ್ ನೀರು ಹಾಕ್ಕೊಳ್ಳುವ. ಎರಡು ಕಪ್ ನೀರು ಕುದಿಲಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ. ಅದಕ್ಕೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ನೀರು ಕುದೀಲಿ. ನೋಡಿ, ನೀರು ಈ ಥರ ಗುಳ್ಳೆ ಬರ್ತದೆ ಅನ್ನೋವಾಗ ಮೀಡಿಯಮ್ ಲೋ ಮಾಡಿ ಉರಿಯನ್ನು. ಈಗ ಹಿಟ್ಟಾಕಿ ತಿರೀರಿ. ಸಣ್ಣಗೆ ಹಾಕ್ಕೊಳ್ಳಿ ಹಿಟ್ಟು. ಈ ಥರ ಒಂದೇ ಸಲ ಹಾಕಿಬಿಟ್ರೆ ಗಂಟಾಗ್ತದೆ. ಮತ್ತು ಈ ಥರ ಸಣ್ಣಗೆ ಒಂದು ಕೈಯಲ್ಲಿ ಹಾಕಿ ಒಂದು ಕೈಯಲ್ಲಿ ತಿರುತ್ತಾ ಇರಬೇಕು. ಸರಿ ಆಗ್ತದೆ. ಗಂಟಾಗ್ತದೆ, ಅದು ಆಗ್ತದೆ, ಹೆದರಿಕೆ ಇಲ್ಲ. ಆಮೇಲೆ ನಾವು ಸರಿ ಮಾಡ್ಕೊಬೋದು. ಹೀಗೆ ಮಾಡಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ 1-2 ನಿಮಿಷ ಮುಚ್ಚಿಟ್ಬಿಡುವ. ಉರಿಯನ್ನು ಸಣ್ಣ ಮಾಡಿ ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಮುಚ್ಚಿಟ್ಟಿದ್ದೆ. ಈಗ ಆಗಿದೆ. ಗ್ಯಾಸನ್ನು ಆಫ್ ಮಾಡ್ಕೊಳುವ. ಆಗಿದೆ. ಈಗ ತಣ್ಣಗಾಗ್ಲಿಕ್ಕೆ ಬಿಡುವ. ತಣ್ಣಗಾದ್ಮೇಲೆ ಉಂಡೆ ಮಾಡ್ಕೊಳುವ. ನೋಡಿ, ಮಾವಿನ ಹಣ್ಣು ಸೀಕರಣೆ ಮಾಡ್ಕೊಳುವ. ಸೀಕರಣೆ ಮಾಡ್ಕೊಳ್ಳೋಕ್ಕೆ ನಾನು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಸಾಕಾಗ್ತದೆ. ಈ ಥರ ಕಟ್ ಮಾಡಿಕೊಂಡು ಈ ಚೆಕ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ಇದರಿಗೆ ಒಳಗಿಂದೆಲ್ಲ ತೊಗೊಂಡ್ಬಿಡುವ ಹಣ್ಣು. ಅದಕ್ಕೆ ಹಾಕ್ಕೊಳ್ಳು. ಈ ಥರ ಮಾಡಿದರೆ ಸುಲಭದಲ್ಲಿ ಬರ್ತದೆ. ನೋಡಿ, ಇದೇ ಥರ ಎಲ್ಲವನ್ನು ಮಾಡ್ಕೊಳ್ಳೋ ತೊಗೊಂಡ್ಬಿಡುವ. ನೋಡಿ, ಮಾವಿನ ಹಣ್ಣು 2 ಸಹ ತೊಗೊಂಡಿದ್ದೀನಿ. ಇಷ್ಟು ಹಣ್ಣು ಸಿಕ್ಕಿದೆ ನನಗೆ. ಒಳ್ಳೆ ಸಿಹಿ ಉಂಟು ಮಾವಿನ ಹಣ್ಣು ಮಾತ್ರ. ಈ ಥರ ಚಮಚಲ್ಲಿ ಎಲ್ಲ ಮ್ಯಾಶ್ ಮಾಡ್ಕೊಳ್ಳಿ. ಮ್ಯಾಶ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಏನೇನು ಬೇಕೆಲ್ಲ ಹಾಕ್ಕೊಳ್ಳುವ. ಸ್ವಲ್ಪ ಚಿಟಿಗೆ ಎಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಲೇಬೇಕು. ಸಕ್ಕರೆ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ನೀವು ನಿಮಗೆ ಬೆಲ್ಲ ಬೇಕಂದ್ರೆ ಹಾಕ್ಕೋಬೋದು. ಬೆಲ್ಲ ಉಂಟು ನನ್ನ ಹತ್ರನೂ ಕೂಡ, ಅದು ಕಪ್ಪು ಉಂಟು ಜಾಸ್ತಿ, ಅದಕ್ಕೋಸ್ಕರ ಸಕ್ಕರೆ ಹಾಕ್ತಿದ್ದೀನಿ. ಇನ್ನು ಅದನ್ನು ಸೋದಿಸ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡು ಹಾಕ್ಕೊಳ್ಬೇಕು. ಅದ್ರ ಬದಲು 1 ಕಪ್ ಸಕ್ಕರೆ ಹಾಕ್ಕೊಳ್ತಾಯಿದ್ದೀನಿ. ಗಟ್ಟಿ ಬೇಕಾ ತಿಳು ಬೇಕಾ ನೋಡಿಕೊಂಡು ಮಾಡ್ಕೊಳ್ಳಿ ಸೀಕರಣೆ. ನೋಡಿ, ಅದ ಇಟ್ಟಿದ್ದೀನಿ ನಾನು. ಇಷ್ಟು ಗಟ್ಟಿ ಅಲ್ಲ, ಅಷ್ಟು ತಿಳುವಲ್ಲ. ಈಗ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳುವ. 2 ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ. ಈಗ 4 ಸ್ಪೂನು ಸಕ್ಕರೆ ಹಾಕ್ಕೊಳ್ತಾಯಿದ್ದೀನಿ. ಹಣ್ಣು ಸಿಹಿ ಉಂಟು ನೋಡ್ಕೊಂಡು ಹಾಕ್ಕೊಳ್ತೀನಿ. ಮತ್ತು ಬೇಕಂದ್ರೆ ಸೇರಿಸ್ಬೋದು. 4 ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರಗಿಸಿ ಮುಚ್ಚಿಟ್ಬಿಡುವ. ಮುಚ್ಚಿಟ್ಟು ಈಗ ಹೂರ್ಣ ಕಡೆ ಹೋಗುವ. ಮತ್ತು ಹೂರಣ ನೋಡಿಕೊಂಡು ಹೋಳಿಗೆ ಮಾಡುವ. ಸೀಕರಣೆದೆಲ್ಲ ಮುಗೀತು. ನೋಡಿ, ಹೂರಣ ಕೂಡ ತಣ್ಣಗಾಗಿದೆ. ಈಗ ಸರಿಯಲ್ಲಿ ಕೈಯಲ್ಲಿ ನೀರು ಹಚ್ಕೊಂಡು ಸ್ವಲ್ಪ ನೀರು ಹಚ್ಕೊಂಡು ಮೆತ್ತಗೆ ಮಾಡ್ಕೊಂಡು ಬೇಡ, ಅಷ್ಟು ಗಟ್ಟಿ ಬೇಡ. ಹೂರಣ ಅದಕ್ಕೆ ನೋಡಿಕೊಂಡು ಉಂಡೆ ಕಟ್ಕೊಳ್ಳುವ. ಸರಿಯಲ್ಲಿ ನಾದ್ಕೊಂಡ್ರೆ ಸರಿ ಆಗ್ತದೆ. ಹೀಗೆ ಈ ಥರ ಹದಡ ಒತ್ತಿ ನಾದ್ಕೊಂಡ್ರೆ ಹೂರಣ ಕರೆಕ್ಟ್ ಆಗ್ತದೆ. ನೋಡಿ, ಈ ಸೈಜಿಗೆ ಉಂಡೆ ಕಟ್ಕೊಂಡ್ರೆ ಆಯಿತು. ನೀವು ಯಾವ ದೊಡ್ಡದು ಬೇಕಾ ಸಣ್ಣದು ಬೇಕಾ ಹೋಳಿಗೆ ನೋಡಿಕೊಂಡು, ನಾನು ಸ್ವಲ್ಪ ದೊಡ್ಡದೇ ಮಾಡ್ತಾಯಿದ್ದೀನಿ. ಈ ಸೈಜಿಗೆ ಮಾಡ್ಕೊಂಡ್ರೆ ಆಯಿತು. ಈಗ ಹೋಳಿಗೆ ಮಾಡ್ಕೊಳ್ಳುವ. ಹೂರಣ ಕೂಡ ರೆಡಿ ಆಯಿತು. ಕನಕ ಕೂಡ ರೆಡಿ ಆಯಿತು. ನೋಡಿ, ಕನಕ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ, ನೆನೆದಿದೆ ಕನಕ ಕೂಡ. ಹೋಳಿಗೆ ಮಾಡ್ಕೊಳ್ಳುವ. ನೋಡಿ, ಈಗ ಹಿಟ್ಟು ಈ ಥರ ಉಳ್ಳೆ ಮಾಡ್ಕೊಳ್ಳೋಕ್ಕೆ ನಾನು ಇದೇ ಥರ ತೊಗೊಳ್ಳೋದು. ನೀವು ಒಂದೇ ಸಲ ಬೇಕಂತ ತಗೊಂಡು ತುಂಬಿಕೊಂಡು ಆಮೇಲೆ ಲಟ್ಟಿಸ್ಬೋದು. ನೋಡಿ, ಈ ಥರ ಹಿಟ್ಟು ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕಾಗ್ತದೆ. ಈಗ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಹೀಗೆ ಎದ್ದು ಒಂದು ಚೂರು ಅಗಲ ಮಾಡಿ ಹೀಗೆ ಫಿಲ್ ಮಾಡಿಕೊಂಡ್ರೆ ಆಯಿತು, ತುಂಬಿಸ್ಕೊಂಡ್ರೆ ಆಯಿತು. ನೋಡಿ, ಈ ಥರ. ನಿಮಗೆ ಎಷ್ಟು ಬರೋದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತೀಡ್ಬೋದು. ಲತ್ತಣಿಗೆ ತೊಗೊಂಡು ತೀಡಿ ಕೈಗೆ ಸ್ವಲ್ಪ ಅಂಡ್ತದಂದ್ರೆ ಒಣ ಹಿಟ್ಟು ಹಾಕಿ ಮತ್ತು ಸರಿ ಮಾಡ್ಕೊಬೋದು. ನೋಡಿ, ಈ ಥರ ಮಾಡ್ಕೊಂಡ್ರೆ ಆಯಿತು. ರೆಡಿ ಆಯಿತು. ನೋಡಿ, ಚೂರು ಆಚೆ ಬರೋದಿಲ್ಲ, ಅಷ್ಟು ಚೆಂದ ಆಗ್ತದೆ. ನೋಡಿ, ಈಗ ಲಟ್ಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಲಟ್ಟಣಿ ತೊಗೊಂಡಿದ್ದೀನಿ. ಒಣ ಹಿಟ್ಟಲ್ಲಿ ಎದ್ದು ಬಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಯಾವ ಕಡೆಯೂ ಏನೂ ಆಗೋದಿಲ್ಲ. ಅಷ್ಟು ಚೆಂದ ಅಂದರೆ ಚೆಂದ ಬರ್ತದೆ ಬಿಳಿ ಹೋಳಿಗೆ.
ಸೀಕರ್ಣಿ ಕೂಡ ಅಷ್ಟು ಚೆನ್ನಾಗಿರ್ತದೆ. ನೀವು ತಿಳು ಬೇಕಂದ್ರೆ ತಿಳು ಕೂಡ ಮಾಡ್ಕೊಬೋದು, ದಪ್ಪ ಬೇಕಂದ್ರೆ ದಪ್ಪ ಕೂಡ ಮಾಡ್ಕೊಬೋದು, ನಿಮ್ಮ ಇಚ್ಛೆ. ದಪ್ಪ ಆದರೆ ಸುಡು ಸುಡು ತಿನ್ನಲಿಕ್ಕೆ ಒಳ್ಳೆಯದಾಗಿರ್ತದೆ. ತಿಳು ಆದರೆ ಆಮೇಲೆ ಆರಿಂದ ಕೂಡ ತಿನ್ಬೋದು, ದಪ್ಪ ಇದ್ದರೂ ಕೂಡ ಚಿಂತಿಲ್ಲ, ಆರಾಮಾಗಿ ತಿನ್ಬೋದು. ಸೀಕರ್ಣಿಯಲ್ಲಿ ಎಲ್ಲ ಚೆಂದ ಇರ್ತದೆ. ಈಗ ಹಾಕ್ಕೊಳ್ಳೋ ಬೇಯಿಸ್ಕೊಳ್ಳೋ ತಗೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ ನಿಮಗೆ. ಈ ಥರ ಮಾಡಿ ತೊಗೊಂಡ್ರೆ ಆಯ್ತು ನೋಡಿ. ಈಗ ಎಷ್ಟು ಸುಲಭದಲ್ಲಿ ಬರ್ತದೆ ಕೂಡ. ಕಾಯ್ಲಿಕ್ಕೆ ಇಟ್ಟಿದ್ದೆ, ಕಾದಿದೆ. ಈಗ ಹಾಕ್ಕೊಳ್ಳುವ, ಈಗ ಬೇಯಿಸ್ಕೊಳ್ಳೋ. ಯಾವ ಥರ ಉಬ್ಬಿಕೊಂಡು ಬರ್ತಾಯಿದೆ, ಅಷ್ಟು ಮಸ್ತ್ ಅಂದರೆ ಮಸ್ತಾಗಿರ್ತದೆ. ಇದೇ ಥರ ಬೇಯಲಿ. ಈಗ ನೋಡಿ ಯಾವ ಥರ ಬರ್ತಾಯಿದೆ, ಸೂಪರ್ ಅಂದರೆ ಸೂಪರಾಗಿರ್ತದೆ. ಇದೇ ಥರ ಎಲ್ಲವನ್ನು ಮಾಡಿಕೊಳ್ಳುವ. ಆಗಿದೆ, ಈಗ ತೆಗೆಯುವ. ನೋಡಿ ಯಾವ ಥರ ಬಂದಿದೆ, ಅಷ್ಟು ಸೂಪರಾಗಿ ಬಂದಿದೆ. ಇದೇ ಥರ ಮಾಡಿಕೊಳ್ಳುವ. ಇನ್ನೊಂದು ಕೂಡ ತೊಗೊಂಡಿದ್ದೀನಿ. ಇನ್ನೊಂದು ಕೂಡ ಹಾಗೆ ಉಳ್ಳಿ ಮಾಡ್ಕೊಂಡು ತುಂಬಿಕೊಂಡು ಹೀಗೆ ಫಿಲ್ ಮಾಡಿಕೊಂಡು ಎಲ್ಲ ಕವರ್ ಮಾಡಿಕೊಂಡು ತೀಡೋದು. ಇದೇ ಥರ ಎಲ್ಲವನ್ನು ಮಾಡಿ ನಿಮಗೆ ತೋರಿಸ್ತೀನಿ ನಾನು ಮತ್ತೆ. ನೋಡಿ ಇಷ್ಟು ಸುಲಭದಲ್ಲಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಇಂಥ ಬರದೇ ಇರೋರು ಕೂಡ ಮಾಡ್ಕೋಬೋದು, ಅಡುಗೆ ಬರದೇ ಇರೋರು ಕೂಡ ಸುಲಭದಲ್ಲಿ ಮಾಡ್ಕೋಬೋದು. ಈಗ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋದು. ನೋಡಿ ಬಿಳಿ ಹೋಳಿಗೆ ಸೀಕರ್ಣಿ ಉಪ್ಪಿನಕಾಯಿ ಸರ್ವ್ ಮಾಡಿ ಇಟ್ಟಿದ್ದೀನಿ. ಯಾವ ಥರ ಬಂದಿದೆ ನೋಡಿ, ಸೂಪರಾಗಿ ಬಂದಿದೆ. ಒಂದು ಸಹ ಕಟ್ಟಾಗಲಿಲ್ಲ, ಇಷ್ಟು ಸಾಫ್ಟಾಗಿ ಬಂದಿದೆ. ಸೂಪರಾಗಿರ್ತದೆ. ಸೀಕರ್ಣೊಟ್ಟಿಗೆ ಆಗಲಿ ಯಾವುದಾದ್ರೂ ಗಸಿ ಒಟ್ಟಿಗೆ ಆಗಲಿ ತಿನ್ನಲಿಕ್ಕೆ ಬಿಳಿ ಹೋಳಿಗೆ ಅಷ್ಟು ರುಚಿಯಾಗಿರ್ತದೆ. ಟ್ರೈ ಮಾಡಿ ನೀವು ಸಹ ಒಂದು ಸಲ. ಹೇಗೆ ಬಂತಂತ ಹೇಳಿ, ಲೈಕ್ ಮಾಡಿ.